ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ವೊಕ್ಯಾಬುಲರಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಇನ್ನೂ 50 ಪದಗಳನ್ನು ತಗೊಂಡು ಬಂದಿದ್ದೀನಿ. ವಿಡಿಯೋವನ್ನು ಶುರು ಮಾಡೋ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಆರ್ಟಿಕಲ್ ಅಂದರೆ ಲೇಖನ. ಹೂ ಈಸ್ ದಿ ಆಥರ್ ಆಫ್ ದಿಸ್ ಆರ್ಟಿಕಲ್? ಈ ಲೇಖನದ ಲೇಖಕರು ಯಾರು? ಆಥರ್ ಅಂದರೆ ಲೇಖಕ, ಅದೇ ಆರ್ಟಿಕಲ್ ಅಂದರೆ ಲೇಖನ. ಇನ್ನೊಂದು ಅರ್ಥ ಇದೆ. ಆರ್ಟಿಕಲ್ ಅಂದರೆ ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ಎ ಆ್ಯಂಡ್ ದ ಈ 3 ಪದಗಳನ್ನು ನಾವು ಆರ್ಟಿಕಲ್ಸ್ ಅಂತ ಹೇಳ್ತೇವೆ. ಅದು ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ. ಅದೇ ಆರ್ಟಿಕಲ್ ಅಂತ ನಾವು ಜನರಲ್ ಅರ್ಥದಲ್ಲಿ ಹೇಳೋದಾದರೆ ಲೇಖನ ಅನ್ನುವ ಅರ್ಥವನ್ನು ಕೊಡುತ್ತೆ. ಆರ್ಟಿಸ್ಟ್ ಅಂದರೆ ಕಲಾವಿದ. ದೀಪಕ್ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ದೀಪಕ್ ಒಬ್ಬ ಅದ್ಭುತ ಕಲಾವಿದ. ಆರ್ಟಿಸ್ಟ್ ಅಂದರೆ ಕಲಾವಿದ ಅನ್ನುವ ಅರ್ಥ. ಆಟಿಟ್ಯೂಡ್ ಅಂದರೆ ಮನೋಭಾವ ಅಥವಾ ಅಹಂಕಾರ ಅನ್ನುವ ಅರ್ಥ ಕೂಡ ಇದೆ. ಹಿ ಹ್ಯಾಸ್ ಅ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಅಂದರೆ ಅವನಿಗೆ ಜೀವನದ ಬಗ್ಗೆ ಸಕಾರಾತ್ಮಕ ಮನೋಭಾವ ಇದೆ. ಪಾಸಿಟಿವ್ ಆಟಿಟ್ಯೂಡ್ ಅಂದರೆ ಸಕಾರಾತ್ಮಕ ಮನೋಭಾವ. ಆಟಿಟ್ಯೂಡ್ ಅಂದರೆ ಮನೋಭಾವ. ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು, ನಮ್ಮ ಮನೋಭಾವ. ನೋಡಿ, ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಆಟಿಟ್ಯೂಡನ್ನು ಯೂಸ್ ಮಾಡ್ತೇವೆ. ಶಿ ಹ್ಯಾಸ್ ಸಮ್ ಆಟಿಟ್ಯೂಡ್. ನೀವು ಹೇಳೋದು ಕೇಳಿರ್ಬೋದು, ಅವಳಿಗೆ ಸ್ವಲ್ಪ ಆಟಿಟ್ಯೂಡ್ ಇದೆ ಅಂದರೆ ಅವಳಿಗೆ ಸ್ವಲ್ಪ ಅಹಂಕಾರ ಇದೆ ಅಥವಾ ಜಂಭ ಇದೆ ಅಂತ ಹೇಳ್ಬೋದು. ಅವಳೇ ಹೆಚ್ಚು ಅನ್ನುವ ರೀತಿಯಲ್ಲಿ ಆಟಿಟ್ಯೂಡ್ ಅಹಂಕಾರ ಅನ್ನುವ ಅರ್ಥ. ಕಂಪೇರ್ ಅಂದರೆ ಹೋಲಿಸು ಅನ್ನುವ ಅರ್ಥ. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ದಯವಿಟ್ಟು ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸಬೇಡಿ. ಕಂಪೇರ್ ಮಾಡೋದು ಅಂದರೆ ಹೋಲಿಸೋದು. ಜಡ್ಜ್ ಅಂದರೆ ನ್ಯಾಯಾಧೀಶ ಅಥವಾ ತೀರ್ಪುಗಾರ ಅನ್ನುವ ಅರ್ಥ. ಹಿ ಈಸ್ ಅ ಹೈಕೋರ್ಟ್ ಜಡ್ಜ್ ಅಂದರೆ ಅವನು ಹೈಕೋರ್ಟ್ ನ್ಯಾಯಾಧೀಶ ಅಥವಾ ಅವರು ಹೈಕೋರ್ಟಿನ ನ್ಯಾಯಾಧೀಶರು. ಹೂ ಆರ್ ದ ಜಡ್ಜಸ್? ತೀರ್ಪುಗಾರರು ಯಾರು? ಈಗ ಒಂದು ಕಾಂಪಿಟೇಷನ್ ಇದ್ದರೆ ಅದರಲ್ಲಿ ಜಡ್ಜಸ್ ಇರ್ತಾರೆ ಅಲ್ವಾ, ಅವರು ಸ್ಕೋರ್ ಕೊಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕೋರು, ಅವರನ್ನು ಜಡ್ಜಸ್ ಅಂತ ಹೇಳ್ತೀವಿ, ತೀರ್ಪುಗಾರರು ಅಂತ ಹೇಳ್ತೇವೆ. ನೋಡಿ, ಇನ್ನೊಂದು ರೀತಿಯಲ್ಲಿ ನಾವು ಜಡ್ಜನ್ನು ಯೂಸ್ ಮಾಡ್ತೇವೆ. ಐ ಆಮ್ ನಾಟ್ ಜಡ್ಜಿಂಗ್ ಯು. ನಾನೀಗ ಹೇಳ್ತೀನಿ ಐ ಆಮ್ ನಾಟ್ ಜಡ್ಜಿಂಗ್ ಯು ಅಂದರೆ ನಾನು ಹೇಳ್ತಾ ಇಲ್ಲ ನೀನು ಸರಿನಾ ತಪ್ಪೋ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಜಡ್ಜಿಂಗ್ ಯು. ನಾನು ನಿನ್ನ ಸ್ವಭಾವವನ್ನು ಅಳಿತಾ ಇಲ್ಲ. ಅಳೆಯೋದು ಅಂತ ಹೇಳ್ಬೋದು, ಜಡ್ಜ್ ಮಾಡೋದು, ಅಳೆಯೋದು. ನೀನು ಸರಿಯಾ ತಪ್ಪ ಅಂತ ನಾನು ಹೇಳೋದು, ಅದನ್ನು ಜಡ್ಜ್ ಮಾಡೋದು ಅಂತ ಹೇಳ್ತೇವೆ. ಹಾಗಾಗಿ ಐ ಆಮ್ ನಾಟ್ ಜಡ್ಜಿಂಗ್ ಯು ಅಂದರೆ ನಾನು ನಿನ್ನನ್ನು ಸರಿಯೋ ತಪ್ಪು ಅಂತ ಹೇಳ್ತಾ ಇಲ್ಲ. ಮೀಲ್ ಅಂದರೆ ಊಟ ಅನ್ನುವ ಅರ್ಥ. ಲೆಟ್ಸ್ ಹ್ಯಾವ್ ಅ ಮೀಲ್. ಊಟ ಮಾಡೋಣ. ನೋಡಿ, ಇಲ್ಲಿ ಊಟ ಅಂದರೆ ನಾವು ಒಂದು ಹೊತ್ತು ಏನು ತಿಂತೀವಿ ಅದನ್ನು ಹೇಳ್ತಿರುವಂಥದ್ದು. ಇಂಗ್ಲೀಷ್ನಲ್ಲಿ ಬ್ರೇಕ್ಫಾಸ್ಟನ್ನು ಕೂಡ ಮೀಲ್ ಅಂತಲೇ ಹೇಳ್ತೀವಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಈ ರೀತಿ ನಾವು ಒಂದು ಹೊತ್ತಿನ ಊಟವನ್ನು ಹೇಳ್ತೀವಲ್ಲ, ಒಂದು ಹೊತ್ತು ನಾವು ತಿನ್ನೋದನ್ನು ಹೇಳ್ತೀವಿ, ಅದನ್ನು ಮೀಲ್ ಅಂತ ಹೇಳ್ತೇವೆ. ಈಗ ಬ್ರೇಕ್ಫಾಸ್ಟನ್ನು ತೊಗೊಂಡ್ರೆ ಬ್ರೇಕ್ಫಾಸ್ಟ್ ಈಸ್ ದ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ ಅಂತ ನಾವು ಹೇಳ್ತೇವೆ. ಅದನ್ನು ಕೂಡ ಮೀಲ್ ಅಂತಲೇ ಹೇಳ್ತೇವೆ. ಬ್ರೇಕ್ಫಾಸ್ಟ್ ಜನರಲ್ ಅರ್ಥದಲ್ಲಿ ಊಟ ಅಂತ ಹೇಳ್ತೀವಿ, ಇಲ್ಲ ಆ ಬ್ರೇಕ್ಫಾಸ್ಟನ್ನು ಕೂಡ ಒಂದು ಮೀಲ್ ಅಂತಲೇ ಹೇಳ್ತೀವಿ, ಒಂದು ಹೊತ್ತು ನಾವು ತಿನ್ನುವಂಥದ್ದು. ಮೆಟೀರಿಯಲ್ ವಸ್ತು ಅಥವಾ ಸಾಮಗ್ರಿ ಅನ್ನೋ ಅರ್ಥ. ವಿ ಗೆಟ್ ದ ಮೆಟೀರಿಯಲ್ಸ್ ಫ್ರಮ್ ಜಪಾನ್. ನಾವು ವಸ್ತುಗಳನ್ನು ಜಪಾನಿನಿಂದ ತೆಗೆದುಕೊಳ್ಳುತ್ತೇವೆ. ಮೆಟೀರಿಯಲ್ಸ್ ಅಂದರೆ ಸಾಮಗ್ರಿಗಳು, ವಸ್ತುಗಳು ಅನ್ನುವ ಅರ್ಥ. ಮ್ಯಾಗಝೀನ್ ಅಂದರೆ ಪತ್ರಿಕೆ. ಐ ರೀಡ್ ಅ ಲಾಟ್ ಆಫ್ ಮ್ಯಾಗಝೀನ್ಸ್. ನಾನು ಬಹಳಷ್ಟು ಪತ್ರಿಕೆಗಳನ್ನು ಓದುತ್ತೇನೆ. ನೇಬರ್ ಅಂದರೆ ಪಕ್ಕದ ಮನೆಯವರು. ಮೋಹನ್ ಈಸ್ ಅವರ್ ನೇಬರ್. ಮೋಹನ್ ನಮ್ಮ ಪಕ್ಕದ ಮನೆಯವರು. ಮೆಥಡ್ ಅಂದರೆ ವಿಧಾನ. ಐ ಬಿಲೀವ್ ಇನ್ ದಿಸ್ ಮೆಥಡ್ ಆಫ್ ಟೀಚಿಂಗ್. ನಾನು ಕಲಿಸುವ ಈ ವಿಧಾನವನ್ನು ನಂಬುತ್ತೇನೆ. ಮೆಥಡ್ ಆಫ್ ಟೀಚಿಂಗ್ ಅಂದರೆ ಕಲಿಸುವ ವಿಧಾನ, ಮೆಥಡ್.
ಪ್ರಾಫಿಟ್ ಅಂದರೆ ಲಾಭ. ಹಿಸ್ ಬಿಸ್ನೆಸ್ ಡಿಂಟ್ ಪ್ರೊಡ್ಯೂಸ್ ಮಚ್ ಪ್ರಾಫಿಟ್. ಅವನ ವ್ಯಾಪಾರ ಹೆಚ್ಚು ಲಾಭ ತರಲಿಲ್ಲ. ಪ್ರಾಫಿಟ್ ಅಂದರೆ ಲಾಭ ಅನ್ನುವ ಅರ್ಥ. ಪ್ರೊಫೆಷನಲ್ ಅಂದರೆ ವೃತ್ತಿಪರ. ರೋಹಿತ್ ಇಸ್ ಎ ಪ್ರೊಫೆಷನಲ್ ಕ್ರಿಕೆಟ್ ಪ್ಲೇಯರ್. ರೋಹಿತ್ ಒಬ್ಬ ವೃತ್ತಿಪರ ಕ್ರಿಕೆಟ್ ಆಟಗಾರ. ಪ್ರೊಫೆಷನಲ್ ವೃತ್ತಿಪರ. ಕ್ವಾಲಿಟಿ ಅಂದರೆ ಗುಣಮಟ್ಟ ಅಂತ ಹೇಳ್ಬೋದು, ಇಲ್ಲ ಗುಣ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅ ಲೋ ಕ್ವಾಲಿಟಿ ಶರ್ಟ್. ಇದು ಕಡಿಮೆ ಗುಣಮಟ್ಟದ ಅಂಗಿ. ಲೋ ಕ್ವಾಲಿಟಿ ಕಡಿಮೆ ಕ್ವಾಲಿಟಿಯದ್ದು, ಕಡಿಮೆ ಗುಣಮಟ್ಟದ್ದು, ಅಷ್ಟೊಂದು ಒಳ್ಳೆಯ ಗುಣಮಟ್ಟ ಅಲ್ಲ. ದೀಪಕ್ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್. ಅಂದರೆ ದೀಪಕ್ ಬಳಿ ಉತ್ತಮ ನಾಯಕನ ಗುಣಗಳಿವೆ. ಇಲ್ಲಿ ಕ್ವಾಲಿಟೀಸ್ ಅಂದರೆ ಗುಣಗಳು ಅನ್ನುವ ಅರ್ಥ. ಶೇಪ್ ಅಂದರೆ ಆಕಾರ. ವಾಟ್ ಈಸ್ ದ ಶೇಪ್ ಆಫ್ ದ ವಿಂಡೋ. ಕಿಟಕಿಯ ಆಕಾರ ಯಾವುದು. ಶೇಪ್ ಅಂದರೆ ಆಕಾರ ಅನ್ನುವ ಅರ್ಥ. ನೋಡಿ, ಇನ್ನೊಂದು ವಾಕ್ಯ ಇದೆ, ವಿ ಆರ್ ಇನ್ ಬ್ಯಾಡ್ ಶೇಪ್. ಅಂದರೆ ಅರ್ಥ ಏನು, ನಾವು ಕಷ್ಟದಲ್ಲಿ ಇದ್ದೇವೆ. ಆ ಅರ್ಥದಲ್ಲಿ ಕೂಡ ನಾವು ಶೇಪನ್ನು ಯೂಸ್ ಮಾಡ್ತೇವೆ. ಈಗ ಒಬ್ರು ಹೇಳ್ತಾರೆ ವಿ ಆರ್ ಇನ್ ಬ್ಯಾಡ್ ಶೇಪ್ ಅಂದರೆ ಅವರು ಕಷ್ಟದಲ್ಲಿದ್ದಾರೆ ಅನ್ನುವ ಅರ್ಥ. ಸ್ಪೇಸ್ ಬಾಹ್ಯಾಕಾಶ ಅಥವಾ ಸ್ಥಳ ಅನ್ನುವ ಅರ್ಥ ಕೂಡ ಇದೆ. ಹಿ ವರ್ಕ್ಸ್ ಅಟ್ ಅ ಸ್ಪೇಸ್ ರಿಸರ್ಚ್ ಸೆಂಟರ್. ಅವನು ಒಂದು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡುತ್ತಾನೆ. ಸ್ಪೇಸ್ ಅಂದರೆ ಬಾಹ್ಯಾಕಾಶ ಅನ್ನುವ ಅರ್ಥ. ಇನ್ನೊಂದು ಅರ್ಥ ಕೂಡ ಇದೆ ನೋಡಿ, ವಿ ಆರ್ ಲುಕಿಂಗ್ ಫಾರ್ ಆನ್ ಆಫೀಸ್ ಸ್ಪೇಸ್. ನಾವು ಕಚೇರಿಗೆ ಒಂದು ಸ್ಥಳವನ್ನು ಹುಡುಕುತ್ತಿದ್ದೇವೆ. ಆಫೀಸ್ ಸ್ಪೇಸ್ ಅಂದರೆ ಕಚೇರಿ, ನಾವು ಆಫೀಸನ್ನು ಮಾಡುವಂಥ ಸ್ಥಳ. ಆಫೀಸ್ ಮಾಡೋದಕ್ಕೆ ನಮಗೆ ಟೇಬಲ್, ಚೇರ್ಸ್, ಕಂಪ್ಯೂಟರ್ಸ್ ಈ ಥರ ಎಲ್ಲ ಬೇಕು. ಈಗ ನೀವು ನ್ಯೂಸ್ ಪೇಪರಲ್ಲೆಲ್ಲ ನೋಡಿರ್ಬೋದು, ಆ್ಯಡನ್ನು ಕೊಡ್ತಾರೆ. ಆಫೀಸ್ ಸ್ಪೇಸ್ ಬಾಡಿಗೆಗೆ ಇದೆ, ರೆಂಟಿಗೆ ಇದೆ, ಆಫೀಸ್ ಸ್ಪೇಸ್ ಅಲ್ಲಿ ಎಲ್ಲ ಇರುತ್ತೆ, ರೆಡಿ ಇರುತ್ತೆ ನಮಗೆ. ಟೇಬಲ್, ಚೇರ್ಸ್, ಏನೇನು ಬೇಕು ನಮಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಇಂಟರ್ನೆಟ್ ಆ ಥರ ಎಲ್ಲ ವ್ಯವಸ್ಥೆ ಕೂಡ ನಮಗೆಲ್ಲ ಇರುತ್ತೆ. ಆಫೀಸ್ ಸ್ಪೇಸ್ ಒಂದು ರೀತಿಯ ಸ್ಥಳ ಅಂತ ಹೇಳ್ಬೋದು, ಜಾಗ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ಅರ್ಥದಲ್ಲಿ ಕೂಡ ನಾವು ಸ್ಪೇಸನ್ನು ಯೂಸ್ ಮಾಡ್ಬೋದು. ಐ ನೀಡ್ ಸ್ಪೇಸ್. ಈಗ ಒಬ್ಬರು ಯಾವಾಗ ಹೇಳ್ತಾರೆ ಐ ನೀಡ್ ಸ್ಪೇಸ್ ಅಂತ, ಒಬ್ಬರು ಅವರ ಲೈಫಲ್ಲಿ ತುಂಬ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಅವರಿಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಮೂಗು ತೋರಿಸ್ತಾ ಇದ್ದಾರೆ. ಆವಾಗ ಅವ್ರು ಹೇಳ್ತಾರೆ ಐ ನೀಡ್ ಸ್ಪೇಸ್ ಅಂದರೆ ನನಗೆ ನನ್ನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಿಡಬೇಕು. ಹಾಗೆ ಹೇಳ್ತೀವಿ ನಾವು ಐ ನೀಡ್ ಸ್ಪೇಸ್. ಆ ಅರ್ಥದಲ್ಲಿ ಕೂಡ ಯೂಸ್ ಮಾಡ್ತೇವೆ. ಸಿಂಬಲ್ ಅಂದರೆ ಸಂಕೇತ ಅನ್ನುವ ಅರ್ಥ. ವೈಟ್ ಕಲರ್ ಇಸ್ ಎ ಸಿಂಬಲ್ ಆಫ್ ಪ್ಯೂರಿಟಿ. ಬಿಳಿ ಬಣ್ಣ ಶುದ್ಧತೆಯ ಸಂಕೇತ. ಸಿಂಬಲ್ ಅಂದರೆ ಸಂಕೇತ. ಸ್ಟೇರ್ ಅಂದರೆ ಮೆಟ್ಟಿಲು ಅನ್ನುವ ಅರ್ಥ. ಲೆಟ್ಸ್ ಟೇಕ್ ದ ಸ್ಟೇರ್ಸ್. ಮೆಟ್ಟಿಲು ಹತ್ತಿಕೊಂಡು ಹೋಗೋಣ. ಲಿಫ್ಟಿಗೆ ಕಾಯೋದು ಬೇಡ, ಲೆಟ್ಸ್ ಟೇಕ್ ದ ಸ್ಟೇರ್ಸ್. ಥಿನ್ ತೆಳ್ಳಗಿನ ಅನ್ನುವ ಅರ್ಥ. ಇನ್ನೊಂದು ಸಣ್ಣ, ತುಂಬ ಕಡಿಮೆ ಅನ್ನುವ ಅರ್ಥ. ದಿಸ್ ಬುಕ್ ಈಸ್ ಥಿನ್. ಈ ಪುಸ್ತಕ ತೆಳ್ಳಗಿದೆ, ಥಿನ್ ಆಗಿದೆ, ತೆಳ್ಳಗಿದೆ, ಹೆಚ್ಚು ಪೇಜಸ್ ಇಲ್ಲ ಈ ಪುಸ್ತಕದಲ್ಲಿ, ತೆಳ್ಳಗಿದೆ ಪುಸ್ತಕ. ದೇರ್ ಈಸ್ ಅ ಥಿನ್ ಲೈನ್ ಬಿಟ್ವೀನ್ ಈಗೋ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಅಹಂ ಮತ್ತು ಸ್ವಾಭಿಮಾನದ ನಡುವೆ ಸಣ್ಣ ವ್ಯತ್ಯಾಸವಿದೆ. ಇಲ್ಲಿ ಥಿನ್ ಲೈನ್ ಅಂದ್ರೆ ಏನು, ಸಣ್ಣ ವ್ಯತ್ಯಾಸ, ತುಂಬ ಕಡಿಮೆ ವ್ಯತ್ಯಾಸ. ಆಲ್ಮೋಸ್ಟ್ ನಾವು ಕನ್ಫ್ಯೂಸೇ ಮಾಡ್ಕೊಳ್ತೀವಿ ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಮಧ್ಯೆ. ಅಹಂ ಮತ್ತು ಸ್ವಾಭಿಮಾನವನ್ನು ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಅಷ್ಟು ಕೂಡ ಅದರಲ್ಲಿ ಕಡಿಮೆ ವ್ಯತ್ಯಾಸ ಇರುವಂಥದ್ದು. ಥಿನ್ ಲೈನ್ ಅಂತ ಹೇಳ್ತೇವೆ ನಾವು. ಬರ್ನ್ ಸುಡು ಅಥವಾ ಉರಿಸು ಅನ್ನುವ ಅರ್ಥ. ಐ ಬರ್ನ್ಡ್ ಮೈ ಫಿಂಗರ್ಸ್. ನಾನು ನನ್ನ ಬೆರಳುಗಳನ್ನು ಸುಟ್ಟುಕೊಂಡೆ. ಬರ್ನ್ ಅಂದರೆ ಸುಡೋದು ಅಥವಾ ಉರಿಸೋದು. ಸೆಲ್ ಅಂದರೆ ಸಣ್ಣ ಕೋಣೆ ಅಂತ ಹೇಳ್ಬೋದು, ಅಥವಾ ಜೈಲಿನ ಕೋಣೆ ಅಂತ ಹೇಳ್ಬೋದು, ಇಲ್ಲ ಜೀವಕೋಶ ಅಂತ ಹೇಳ್ಬೋದು. ಬೇರೆ ಬೇರೆ ಅರ್ಥ ಇದೆ. ರೋಹನ್ ವಾಸ್ ಪುಟ್ ಇನ್ ಅ ಸೆಲ್. ರೋಹನನ್ನು ಒಂದು ಸಣ್ಣ ಕೋಣೆಯಲ್ಲಿ ಇರಿಸಲಾಯಿತು. ಸಣ್ಣ ಕೋಣೆ ಅಂತ ಹೇಳ್ಬೋದು, ಅಥವಾ ಜೈಲಿನ ಕೋಣೆ ಅಂತ ತಗೊಳ್ಬಹುದು, ಸೆಲ್ ಅಂತ ಹೇಳಿದ್ರೆ. He doesn't have a cell phone. ಅವನ ಬಳಿ ಸೆಲ್ ಫೋನ್ ಇಲ್ಲ. ನೋಡಿ, ಸೆಲ್ ಫೋನ್ ಅಂತ ಹೇಳ್ತೇವೆ ನಾವು ಮೊಬೈಲ್ ಫೋನಿಗೆ ಕೆಲವೊಂದು ಸರಿ ಅಲ್ವಾ. ಸೆಲ್ ಫೋನ್ ಅರ್ಥದಲ್ಲಿ ಕೂಡ ಸೆಲ್ ಅಂತ ಹೇಳ್ಬೋದು. ಸೆಲ್ ಫೋನ್ ಶಾರ್ಟ್ ಆಗಿ ಸೆಲ್ ಅಂತ. ನಿನ್ನ ಹತ್ರ ಸೆಲ್ ಇದೆಯಾ ಅಂದರೆ ನಿನ್ನ ಹತ್ರ ಸೆಲ್ ಫೋನ್ ಇದೆಯಾ, ಮೊಬೈಲ್ ಫೋನ್ ಇದೆಯಾ, ಆ ಅರ್ಥದಲ್ಲಿ ಕೂಡ ನಾವು ಯೂಸ್ ಮಾಡ್ತೇವೆ.
ಇನ್ನೊಂದು ನೋಡಿ, ಹೌ ಮೆನಿ ಸೆಲ್ಸ್ ಆರ್ ದೇರ್ ಇನ್ ದ ಹ್ಯೂಮನ್ ಬಾಡಿ? ಮನುಷ್ಯನ ಶರೀರದಲ್ಲಿ ಎಷ್ಟು ಜೀವಕೋಶಗಳಿವೆ? ಇಲ್ಲಿ ಸೆಲ್ಸ್ ಅಂದರೆ ಜೀವಕೋಶ ಅನ್ನೋ ಅರ್ಥ. ಕಂಟೈನ್ ಅಂದರೆ ಒಳಗೊಂಡಿರು ಅಥವಾ ನಿಯಂತ್ರಿಸು ಅನ್ನೋ ಅರ್ಥ. ದಿಸ್ ಬುಕ್ ಕಂಟೈನ್ಸ್ ಮೆನಿ ಪಿಕ್ಚರ್ಸ್. ಈ ಪುಸ್ತಕ ಅನೇಕ ಚಿತ್ರಗಳನ್ನು ಒಳಗೊಂಡಿದೆ. ಕಂಟೈನ್ಸ್ ಅಂದರೆ ಒಳಗೊಂಡಿದೆ ಅನ್ನುವ ಅರ್ಥ. ಕಂಟೈನ್ ಯೋರ್ ಎಕ್ಸೈಟ್ಮೆಂಟ್. ನಿನ್ನ ಉತ್ಸಾಹವನ್ನು ನಿಯಂತ್ರಿಸು. ಕಂಟ್ರೋಲ್ ಮಾಡ್ಕೋ, ಕಂಟೈನ್ ಮಾಡ್ಕೋ, ಹಿಡಿದಿಟ್ಟುಕೊಳ್ಳೋದು, ನಿಯಂತ್ರಿಸೋದು. ಆ ಅರ್ಥದಲ್ಲಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದೇವೆ ನಾವು. ಕಂಟೈನ್ ಯೋರ್ ಎಕ್ಸೈಟ್ಮೆಂಟ್. ಕರೆಕ್ಟ್ ಅಂದರೆ ಸರಿ. ಯೋರ್ ಆನ್ಸರ್ ಇಸ್ ಕರೆಕ್ಟ್. ನಿನ್ನ ಉತ್ತರ ಸರಿ. ಕ್ರಾಪ್ ಅಂದರೆ ಬೆಳೆ ಅನ್ನುವ ಅರ್ಥ. ದ ಕ್ರಾಪ್ಸ್ ವರ್ ಡ್ಯಾಮೇಜ್ಡ್ ಬೈ ದ ಹೆವಿ ರೈನ್. ಭಾರಿ ಮಳೆಯಿಂದ ಬೆಳೆಗಳು ಹಾನಿಗೀಡಾಗಿವೆ. ಇಲ್ಲಿ ಕ್ರಾಪ್ಸ್ ಅಂದರೆ ಬೆಳೆ ಅನ್ನುವ ಅರ್ಥ. ನೋಡಿ, ಇನ್ನೊಂದಿದೆ, ಕ್ರಾಪ್ ದಿ ಇಮೇಜ್. ನೀವು ಫೋನಲ್ಲೆಲ್ಲ ನೋಡಿರ್ತೀರ, ಕ್ರಾಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನೀವು ಫೋಟೋವನ್ನೆಲ್ಲ ಕ್ಲಿಕ್ ಮಾಡಬೇಕು ಅಂದರೆ ಕ್ರಾಪ್ ಮಾಡೋದು. ಅದನ್ನು ಬೇಕಾದ ರೀತಿಯಲ್ಲಿ ನೀವು ಕತ್ತರಿಸ್ಕೊಳ್ಬೋದು. ಸೈಡಿಂದ ಬೇಡದನ್ನೆಲ್ಲ ಕಟ್ ಮಾಡಿ ತೆಗಿಬಹುದು. ಕ್ರಾಪ್ ಮಾಡೋದು ಅಂತ ಹೇಳ್ತೇವೆ ಅದಕ್ಕೆ. ಇಮೇಜನ್ನು ಕ್ರಾಪ್ ಮಾಡೋದು, ಚಿತ್ರವನ್ನು ಕ್ರಾಪ್ ಮಾಡಿ ಬೇಕಾದಷ್ಟೇ ಇಟ್ಕೊಳ್ಳೋದು. ಸೈಡಲ್ಲೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾವು ಕ್ರಾಪ್ ಮಾಡುವಂಥ ಆಪ್ಷನ್ ಇದೆ. ಡಿಮ್ಯಾಂಡ್ ಅಂದರೆ ಕೇಳು ಅಥವಾ ಬೇಡಿಕೆ ಅನ್ನುವ ಅರ್ಥ. ಶಿ ಡಿಮ್ಯಾಂಡೆಡ್ ಆನ್ ಎಕ್ಸ್ಪ್ಲನೇಷನ್. ಅವಳು ವಿವರಣೆಯನ್ನು ಕೇಳಿದ್ಲು. ಯಾಕೆ ಅದು ಹಾಗೆ? ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ಲು. ಟಿಕೆಟ್ಸ್ ಫಾರ್ ಹಿಸ್ ಮೂವೀಸ್ ಆರ್ ಆಲ್ವೇಸ್ ಇನ್ ಗ್ರೇಟ್ ಡಿಮ್ಯಾಂಡ್. ಅವನ ಸಿನಿಮಾ ಟಿಕೆಟ್ಗಳಿಗೆ ಯಾವಾಗಲೂ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇನ್ ಡಿಮ್ಯಾಂಡ್ ಅಂದರೆ ಬೇಡಿಕೆಯಲ್ಲಿ ಇರೋದು. ಇನ್ನೊಂದು ಅರ್ಥ ಇದೆ ನೋಡಿ, ಹಿ ಈಸ್ ಸೋ ಡಿಮ್ಯಾಂಡಿಂಗ್. ನಾವು ಹೇಳ್ತೀವಿ ಒಬ್ಬ ವ್ಯಕ್ತಿ ತುಂಬ ಡಿಮ್ಯಾಂಡಿಂಗ್ ಅಂದರೆ ಅವನು ಹೇಳ್ತಾನೆ ಇರ್ತಾನೆ, ಹಾಗೆ ಮಾಡಿ ಹೀಗೆ ಮಾಡಿ, ಅವನನ್ನು ಖುಷಿ ಪಡಿಸೋದು ತುಂಬ ಕಷ್ಟ. ಆ ರೀತಿಯ ವ್ಯಕ್ತಿಯನ್ನು ಡಿಮ್ಯಾಂಡಿಂಗ್ ವ್ಯಕ್ತಿ ಅಂತ ಹೇಳ್ತೇವೆ ನಾವು. ಸುಲಭದಲ್ಲಿ ಅವರನ್ನು ಖುಷಿ ಪಡಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಈಕ್ವಲ್ ಅಂದರೆ ಸಮಾನರು ಅಥವಾ ಸಮ ಅನ್ನುವ ಅರ್ಥ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈಕ್ವಲ್ ಸಮಾನರು ಅನ್ನುವ ಅರ್ಥ. ಇನ್ನೊಂದಿದೆ ನೋಡಿ, ಸಮ್ ಆಫ್ 4 and 3 ಈಸ್ ಈಕ್ವಲ್ ಟು 7. 4 ಮತ್ತು 3ರ ಮೊತ್ತ 7ಕ್ಕೆ ಸಮ. ಸಮ, ಈಕ್ವಲ್ ಅಂತ ಹೇಳ್ತೇವೆ. ಹೋಲ್ ಅಂದರೆ ರಂಧ್ರ, ತೂತು ಅನ್ನುವ ಅರ್ಥ. ದೇರ್ ಈಸ್ ಅ ಹೋಲ್ ಇನ್ ದ ಶರ್ಟ್. ಶರ್ಟಿನಲ್ಲಿ ಒಂದು ರಂಧ್ರವಿದೆ, ಒಂದು ತೂತಿದೆ. ಫೀಡ್ ಅಂದರೆ ಆಹಾರ ನೀಡೋದು. ಹಿ ಲೈಕ್ಸ್ ಫೀಡಿಂಗ್ ದ ಬರ್ಡ್ಸ್. ಅವನು ಪಕ್ಷಿಗಳಿಗೆ ಆಹಾರ ನೀಡಲು ಇಷ್ಟಪಡುತ್ತಾನೆ. ಫೀಡ್ ಮಾಡೋದು ಅಂದರೆ ಆಹಾರವನ್ನು ಕೊಡುವಂಥದ್ದು. ಇದು ಸಾಮಾನ್ಯ ಅರ್ಥ. ಇನ್ನೊಂದು ಅರ್ಥ ಇದೆ ನೋಡಿ, ಇಂಟರ್ನೆಟ್ ಫೀಲ್ಡಲ್ಲಿ ಇದನ್ನು ತಗೊಂಡ್ರೆ ಫೀಡ್ ಅಂತಿದ್ರೆ ನೋಡಿ, ಟ್ವಿಟರ್ ಹ್ಯಾಸ್ ಲೈವ್ ಸ್ಟ್ರೀಮ್ ಫೀಡ್ಸ್ ವಿಚ್ ಹೆಲ್ಪ್ಸ್ ಯು ಟು ಗೋ ಲೈವ್ ಆನ್ ಟ್ವಿಟರ್. ಇದು ನಿಮಗೆ ತುಂಬ ಕಾಮನ್ ಆಗಿರುವಂಥ ಯೂಸೇಜ್ ಅಲ್ಲ, ಆದರೆ ನಿಮಗೆ ಗೊತ್ತಿರಲಿ ಈ ರೀತಿಯ ಫೀಡ್ ಅಂತ ಈ ರೀತಿ ಇದೆ ಅಂತ. ನ್ಯೂಸ್ ಫೀಡ್, ವಿಡಿಯೋ ಫೀಡ್ ಅಂತ ಇರುತ್ತೆ. ಇಲ್ಲಿ ವಿಡಿಯೋ ಸಪ್ಲೈ ಆಗ್ತಾ ಇರುತ್ತೆ ಅಥವಾ ನ್ಯೂಸ್ ಸಪ್ಲೈ ಆಗ್ತಾ ಇರುತ್ತೆ. ಫೀಡ್ ಅಂತ ಹೇಳ್ತೇವೆ ಅದಕ್ಕೆ. ಲೈವ್ ಸ್ಟ್ರೀಮ್ ಫೀಡ್ ಅಂತ ಹೇಳ್ತೇವೆ. ಇಂಟರ್ನೆಟ್ ಪಾಯಿಂಟ್ ಆಫ್ ವ್ಯೂಯಿಂದ ತಗೊಂಡ್ರೆ ಫೀಡ್ ಅಂತ ಕೂಡ ಇರುತ್ತೆ. ಇನ್ಕ್ರೀಸ್ ಅಂದರೆ ಹೆಚ್ಚಳ ಅನ್ನುವ ಅರ್ಥ. ದೇರ್ ವಾಸ್ ಅನ್ ಇನ್ಕ್ರೀಸ್ ಇನ್ ದ ಪ್ರೈಸ್. ಬೆಲೆಯಲ್ಲಿ ಹೆಚ್ಚಳವಾಗಿದೆ. ಇನ್ಕ್ರೀಸ್ ಅಂದರೆ ಹೆಚ್ಚಳ ಅನ್ನುವ ಅರ್ಥ. ಓ ಅಂದರೆ ಸಾಲ ಅನ್ನುವ ಅರ್ಥ. ನಾವು ಕೊಡಬೇಕಾಗಿರೋದು ಒಬ್ಬರಿಗೆ. ಐ ಓ ಯು 500 rupees ಅಂದರೆ ನಾನು ನಿನಗೆ 500 ರೂಪಾಯಿ ಕೊಡಬೇಕು. 500 ರೂಪಾಯಿ ಸಾಲ ಇದೆ ನಂದು ಅಂತ ಹೇಳ್ತೀವಿ. ಯು ಓ ಮೀ ನಥಿಂಗ್. ನೀನು ನನಗೆ ಏನೂ ಕೊಡಬೇಕಾಗಿಲ್ಲ. ಓ ಅಂದರೆ ಸಾಲ ಅಥವಾ ಕೊಡಬೇಕಾಗಿರೋದು, ನಾನು ಇಷ್ಟು ನಿನಗೆ ಕೊಡಬೇಕು. ಪೊಸಿಷನ್ ಸ್ಥಿತಿ, ಸ್ಥಾನ, ಹುದ್ದೆ, ಈ ರೀತಿ ಬೇರೆ ಬೇರೆ ಅರ್ಥ ಇದೆ. ಹಿ ಈಸ್ ಇನ್ ನೋ ಪೊಸಿಷನ್ ಟು ಹೆಲ್ಪ್ ಯು. ಅವನು ನಿನಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ. ಇಲ್ಲಿ ಪೊಸಿಷನ್ ಅಂದರೆ ಸ್ಥಿತಿ ಅನ್ನುವ ಅರ್ಥ. ಆಲ್ ದ ಪ್ಲೇಯರ್ಸ್ ಆರ್ ಇನ್ ದೇರ್ ಪೊಸಿಷನ್ಸ್. ಎಲ್ಲ ಆಟಗಾರರು ಅವರವರ ಸ್ಥಾನದಲ್ಲಿದ್ದಾರೆ. ಪೊಸಿಷನ್ ಅಂದರೆ ಸ್ಥಾನ ಅನ್ನುವ ಅರ್ಥ. ಹಿ ಅಪ್ಲೈಡ್
ಫಾರ್ ದ ಪೊಸಿಷನ್ ಆಫ್ ಎ ಕ್ಲರ್ಕ್. ಅವನು ಕ್ಲರ್ಕಿನ ಹುದ್ದೆಗೆ ಅರ್ಜಿ ಸಲ್ಲಿಸಿದನು. ಪೊಸಿಷನ್ ಆಫ್ ಎ ಕ್ಲರ್ಕ್ ಅಂದರೆ ಕ್ಲರ್ಕಿನ ಹುದ್ದೆಗೆ. ಪೊಸಿಷನ್ ಹುದ್ದೆ ಅನ್ನೋ ಅರ್ಥ. ರೈಸ್ ಅಂದರೆ ಹೆಚ್ಚಳ, ಎತ್ತು, ಬೆಳೆಸು ಅನ್ನುವ ಅರ್ಥ. ಹಿ ಗಾಟ್ ಅ ರೈಸ್. ಅವನಿಗೆ ಹೆಚ್ಚಳ ಸಿಕ್ಕಿತು ಅಂದರೆ ಅವನಿಗೆ ಸಂಬಳದಲ್ಲಿ ಹೆಚ್ಚಳ ಸಿಕ್ತು. ರೈಸ್ ಯೋರ್ ಹ್ಯಾಂಡ್ಸ್. ನಿಮ್ಮ ಕೈಗಳನ್ನು ಎತ್ತಿ. ಕ್ಲಾಸಲ್ಲೆಲ್ಲ ಟೀಚರ್ಸ್ ಹೇಳ್ತಾರೆ. ಯಾರಿಗೆ ಉತ್ತರ ಗೊತ್ತು? ರೈಸ್ ಯೋರ್ ಹ್ಯಾಂಡ್ಸ್, ಕೈಗಳನ್ನು ಎತ್ತಿ ಅನ್ನೋದು ಅರ್ಥ. ಐ ವಾಸ್ ರೈಸ್ಡ್ ಇನ್ ಅ ಸ್ಮಾಲ್ ವಿಲೇಜ್. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದವನು. ರೈಸ್ ಮಾಡೋದು ಅಂದರೆ ಬೆಳೆಸೋದು ಅನ್ನುವ ಅರ್ಥ. ರೆಸ್ಪಾನ್ಸಿಬಲ್ ಅಂದರೆ ಜವಾಬ್ದಾರ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ನಾನು ಅದಕ್ಕೆ ಜವಾಬ್ದಾರನಲ್ಲ. ಸ್ಪಾಟ್ ಅಂದರೆ ಗುರುತಿಸು ಅನ್ನುವ ಅರ್ಥ ಇದೆ. ಇನ್ನೊಂದು ತಾಣ ಅಥವಾ ಒಂದು ಸ್ಥಳ ಅನ್ನುವ ಅರ್ಥ. ಐ ಕುಡಂಟ್ ಸ್ಪಾಟ್ ದೀಪ. ನನಗೆ ದೀಪಾಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿ ಸ್ಪಾಟ್ ಮಾಡೋದು ಅಂದರೆ ಗುರುತಿಸೋದು ಅನ್ನುವ ಅರ್ಥ. ಇಟ್ ಈಸ್ ಅ ಪಾಪ್ಯುಲರ್ ಪಿಕ್ನಿಕ್ ಸ್ಪಾಟ್. ಅದು ಜನಪ್ರಿಯ ಪಿಕ್ನಿಕ್ ತಾಣ. ಪಿಕ್ನಿಕ್ ಹೋಗೋರಿಗೆ ಒಂದು ಸ್ಥಳ, ಅದು ಸ್ಪಾಟ್ ಅಂತ ಹೇಳ್ತೇವೆ ನಾವು. ಇನ್ನೊಂದು ಅರ್ಥ ಇದೆ ನೋಡಿ. ಐ ವಾಸ್ ಆಫರ್ಡ್ ಎ ಜಾಬ್ ಆನ್ ದ ಸ್ಪಾಟ್. ನನಗೆ ಸ್ಥಳದಲ್ಲೇ ಕೆಲಸ ಕೊಟ್ಟರು. ಆನ್ ದ ಸ್ಪಾಟ್, ಸ್ಥಳದಲ್ಲೇ. ಇಂಟರ್ವ್ಯೂ ಮಾಡಿದ್ರು ತಕ್ಷಣನೇ ಕೆಲಸ ಕೊಟ್ಬಿಟ್ರು, ಅಲ್ಲೇ ಕೊಟ್ಬಿಟ್ರು, ಆನ್ ದ ಸ್ಪಾಟ್. ಮತ್ತೆ ಹೇಳ್ತೀವಿ, ನಂತರ ಹೇಳ್ತೀವಿ ಅಂತೆಲ್ಲ ಹೇಳಿಲ್ಲ. ಆನ್ ದ ಸ್ಪಾಟ್ ಕೆಲಸ ಕೊಟ್ಟರು. ಆನ್ ದ ಸ್ಪಾಟ್, ಸ್ಥಳದಲ್ಲೇ ಅನ್ನೋ ಅರ್ಥ. ಸೈಟ್ ಅಂದರೆ ದೃಷ್ಟಿ, ದೃಶ್ಯ ಅನ್ನುವ ಅರ್ಥ. ಗೆಟ್ ಔಟ್ ಆಫ್ ಮೈ ಸೈಟ್. ನನ್ನ ಕಣ್ಣ ಮುಂದೆ ನಿಲ್ಬೇಡ. ನನ್ನ ಕಣ್ಣ ಮುಂದೆ, ನನ್ನ ದೃಷ್ಟಿಯ ಮುಂದೆ. ವಾಟ್ ಅ ಬ್ಯೂಟಿಫುಲ್ ಸೈಟ್. ಎಂತಹ ಸುಂದರ ದೃಶ್ಯ. ಇಲ್ಲಿ ಸೈಟ್ ಅಂದರೆ ದೃಶ್ಯ ಅನ್ನುವ ಅರ್ಥ. ಸ್ಟ್ರಕ್ಚರ್ ರಚನೆ, ರೀತಿ, ಸ್ವರೂಪ ಅನ್ನುವ ಅರ್ಥ. ಪ್ಲೀಸ್ ವರ್ಕ್ ಆನ್ ಯೋರ್ ಸೆಂಟೆನ್ಸ್ ಸ್ಟ್ರಕ್ಚರ್. ನಿಮ್ಮ ವಾಕ್ಯ ರಚನೆಯ ಮೇಲೆ ಕೆಲಸ ಮಾಡಿ. ಸೆಂಟೆನ್ಸ್ ಸ್ಟ್ರಕ್ಚರ್ ವಾಕ್ಯ ರಚನೆ. ಸೆಂಟೆನ್ಸ್ ಅಂದರೆ ವಾಕ್ಯ, ಸ್ಟ್ರಕ್ಚರ್ ರಚನೆ ಅನ್ನುವ ಅರ್ಥ. ದಿ ಚೇಂಜ್ಡ್ ದಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅವರು ಸಂಸ್ಥೆಯ ರೀತಿಯನ್ನು ಬದಲಾಯಿಸಿದರು ಅಥವಾ ಸಂಸ್ಥೆಯ ಸ್ವರೂಪವನ್ನು ಬದಲಾಯಿಸಿದರು. ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಸಂಸ್ಥೆಯ ಸ್ಟ್ರಕ್ಚರ್, ಸಂಸ್ಥೆಯ ರೂಪ ಅಥವಾ ಅವರು ಕೆಲಸ ಮಾಡುವ ರೀತಿ, ಅದನ್ನು ಸ್ಟ್ರಕ್ಚರ್ ಅಂತ ಹೇಳ್ತೇವೆ ನಾವು. ಕೋಚ್ ತರಬೇತುದಾರ ಅಥವಾ ತರಬೇತಿ ನೀಡು ಅನ್ನುವ ಅರ್ಥ. ಹಿ ಈಸ್ ಮೈ ಫುಟ್ಬಾಲ್ ಕೋಚ್. ಅವರು ನನ್ನ ಫುಟ್ಬಾಲ್ ತರಬೇತುದಾರರು. ಕೋಚ್ ಅಲ್ವಾ, ಎಲ್ಲ ಸ್ಪೋರ್ಟ್ಸಲ್ಲೆಲ್ಲ ಕೋಚಸ್ ಅಂತ ಇರ್ತಾರೆ. ಹಿ ಲೈಕ್ಸ್ ಟು ಕೋಚ್ ಯಂಗ್ ಪೀಪಲ್. ಅವರು ಸಣ್ಣ ವಯಸ್ಸಿನವರಿಗೆ ತರಬೇತಿ ನೀಡಲು ಇಷ್ಟಪಡುತ್ತಾರೆ. ಕೋಚ್ ಮಾಡೋದು ಅಂದರೆ ತರಬೇತಿ ನೀಡೋದು. ಕೋಚ್ ಅಂದರೆ ವ್ಯಕ್ತಿಯನ್ನು ಕೂಡ ಹೇಳ್ಬೋದು. ಅದೇ ಅದನ್ನು ವರ್ಬ್ ಆಗಿ ತಗೊಂಡ್ರೆ ಕೋಚ್ ಮಾಡೋದು, ಕೋಚಿಂಗ್ ಅಂತ ಹೇಳಿದರೆ ತರಬೇತಿಯನ್ನು ಕೊಡುವಂಥದ್ದು. ಕಂಟ್ರೋಲ್ ಹಿಡಿತದಲ್ಲಿಡು, ನಿಯಂತ್ರಿಸು ಅನ್ನುವ ಅರ್ಥ. ಪ್ಲೀಸ್ ಕಂಟ್ರೋಲ್ ಯೋರ್ ಎಮೋಷನ್ಸ್. ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಿ, ಕಂಟ್ರೋಲ್ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನ್ ಅಂದರೆ ವಿವರಣೆ. ಹಿ ಗೇವ್ ಅ ಡಿಸ್ಕ್ರಿಪ್ಷನ್ ಆಫ್ ದಿ ಇನ್ಸಿಡೆಂಟ್. ಅವನು ಘಟನೆಯ ವಿವರಣೆಯನ್ನು ಕೊಟ್ಟನು. ಡಿಸ್ಕ್ರಿಪ್ಷನ್ ಅಂದರೆ ವಿವರಣೆ ಅನ್ನುವ ಅರ್ಥ. ಡೈರೆಕ್ಟ್ ನೇರ ಅನ್ನುವ ಅರ್ಥ ಇದೆ. ಇನ್ನೊಂದು ನಿರ್ದೇಶನ ಕೊಡುವಂಥದ್ದು. ದೇರ್ ಈಸ್ ಅ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಎಕ್ಸಸೈಸ್ ಅಂಡ್ ಹೆಲ್ತ್. ವ್ಯಾಯಾಮ ಮತ್ತು ಆರೋಗ್ಯದ ನಡುವೆ ನೇರ ಸಂಬಂಧವಿದೆ. ಡೈರೆಕ್ಟ್ ಅಂದರೆ ನೇರ ಅನ್ನುವ ಅರ್ಥ. ಹಿ ಡೈರೆಕ್ಟೆಡ್ ಮೀ ಟು ದ ಮಾರ್ಕೆಟ್. ಅವನು ನನಗೆ ಮಾರುಕಟ್ಟೆಗೆ ಹೋಗಲು ನಿರ್ದೇಶನ ಕೊಟ್ಟನು. ಡೈರೆಕ್ಟ್ ಮಾಡ್ದ ಅಂದರೆ ಹೇಗೆ ಹೇಗೆ ಹೋಗಬೇಕು ಅಂತ ಹೇಳುವಂಥದ್ದು, ನಿರ್ದೇಶನ ಮಾಡುವಂಥದ್ದು. ಈಗ ನೀವು ಡೈರೆಕ್ಟರ್ ಅಂತೆಲ್ಲ ಕೇಳಿರ್ಬೋದು, ನಿರ್ದೇಶಕ ಅಂತ ಹೇಳ್ತೇವೆ ನಾವು. ಡೈರೆಕ್ಟರ್, ಡೈರೆಕ್ಟ್ ಮಾಡೋನು ಡೈರೆಕ್ಟರ್. ಎಕ್ಸಾಂಪಲ್ ಅಂದರೆ ಉದಾಹರಣೆ. ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ಎನ್ ಎಕ್ಸಾಂಪಲ್? ನನಗೆ ಒಂದು ಉದಾಹರಣೆ ಕೊಡಬಹುದೇ? ಎಕ್ಸಾಂಪಲ್ ಉದಾಹರಣೆ. ಲಿಮಿಟ್ ಅಂದರೆ ಮಿತಿ. ಈಸ್ ದೇರ್ ಎನಿ ಏಜ್ ಲಿಮಿಟ್? ವಯಸ್ಸಿನ ಮಿತಿ ಇದೆಯೇ? ಏಜ್ ಲಿಮಿಟ್ ವಯಸ್ಸಿನ ಮಿತಿ. ಲಿಮಿಟ್ ಅಂದರೆ ಮಿತಿ. ವಿ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್.
ನಮ್ಮಲ್ಲಿ ಸೀಮಿತ ಸಂಪನ್ಮೂಲಗಳಿವೆ. ಲಿಮಿಟೆಡ್ ಅಂದರೆ ಸೀಮಿತವಾದಂಥದ್ದು, ತುಂಬ ಇಲ್ಲ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಇಲ್ಲ, ಲಿಮಿಟೆಡ್ ಇದೆ ಅಷ್ಟೇ, ಸೀಮಿತವಾದದ್ದು. ಲೋಕಲ್ ಅಂದರೆ ಸ್ಥಳೀಯ ಅನ್ನುವ ಅರ್ಥ. ದಿಸ್ ಈಸ್ ಅ ಲೋಕಲ್ ನ್ಯೂಸ್ ಪೇಪರ್. ಇದು ಸ್ಥಳೀಯ ಪತ್ರಿಕೆ. ಲೋಕಲ್ ನಮ್ಮ ಹತ್ರದಲ್ಲೇ ಇರುವಂಥದ್ದು, ನಮ್ಮ ಊರಿನದ್ದೇ. ಮ್ಯಾಜಿಕಲ್ ಮಾಂತ್ರಿಕ ಅಥವಾ ಮೋಡಿ ಮಾಡುವಂತಹ. ಇಟ್ಸ್ ವರ್ಡ್ಸ್ ವೆರ್ ಮ್ಯಾಜಿಕಲ್. ಅವನ ಮಾತುಗಳು ಮೋಡಿ ಮಾಡುವಂತಿದ್ದವು. ಮ್ಯಾಜಿಕಲ್. ನಾವೆಲ್ ಕಾದಂಬರಿ ಅನ್ನುವ ಅರ್ಥ ಇದೆ. ಇನ್ನೊಂದು ಹೊಸ, ಮೊದಲು ಕಾಣದೇ ಇರುವಂಥದ್ದು ಅರ್ಥದಲ್ಲಿ ಕೂಡ ನಾವೆಲನ್ನು ಉಪಯೋಗಿಸ್ಬೋದು. ಶಿ ಈಸ್ ರೈಟಿಂಗ್ ಅ ನಾವೆಲ್. ಅವಳು ಒಂದು ಕಾದಂಬರಿ ಬರೆಯುತ್ತಿದ್ದಾಳೆ. ನಾವೆಲ್ ಅಂದರೆ ಕಾದಂಬರಿ ಅನ್ನುವ ಅರ್ಥ. ದಿ ಡಿಸ್ಕವರ್ಡ್ ಎ ನಾವೆಲ್ ಕೊರೋನಾ ವೈರಸ್ ವೇರಿಯಂಟ್. ಅವರು ಕೊರೋನಾ ವೈರಸ್ಸಿನ ಹೊಸ ರೂಪಾಂತರವನ್ನು ಕಂಡುಹಿಡಿದರು. ನೀವು ನ್ಯೂಸ್ ಪೇಪರ್ನಲ್ಲೆಲ್ಲ ನೋಡಿರ್ಬೋದು, ನಾವೆಲ್ ಕೊರೋನಾ ವೈರಸ್ ಅಂದರೆ ಮೊದಲು ಕಾಣದೇ ಇರುವಂಥ ವೇರಿಯಂಟ್, ರೂಪಾಂತರ. ನೋವೆಲ್ ಮೊದಲು ಕಾಣದೇ ಇರುವಂಥದ್ದು, ಹೊಸ ಅನ್ನುವ ಅರ್ಥ. ಔಟ್ಲೈನ್ ಬಾಹ್ಯರೇಖೆ ಅಥವಾ ರೂಪರೇಖೆ ಅನ್ನುವ ಅರ್ಥ. ಪ್ಲೀಸ್ ಔಟ್ಲೈನ್ ಇಂಡಿಯಾ ಆನ್ ದಿಸ್ ಮ್ಯಾಪ್. ದಯವಿಟ್ಟು ಈ ನಕ್ಷೆಯಲ್ಲಿ ಭಾರತದ ಬಾಹ್ಯರೇಖೆಯನ್ನು ಬರೆಯಿರಿ ಅಥವಾ ಮಾಡಿ. ಈಗ ನೋಡಿ, ನಿಮಗೊಂದು ವರ್ಲ್ಡ್ ಮ್ಯಾಪ್ ಕೊಡ್ತಾರೆ, ವಿಶ್ವದ ಮ್ಯಾಪನ್ನು ಕೊಟ್ಬಿಟ್ಟು ಇದರಲ್ಲಿ ಇಂಡಿಯಾವನ್ನು ಔಟ್ಲೈನ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಇಂಡಿಯಾದ ಬಾಹ್ಯರೇಖೆಯನ್ನು ನಾವು ಬರಿಬೇಕಲ್ಲಿ. ಔಟ್ಲೈನ್ ಅಂದರೆ ಬಾಹ್ಯರೇಖೆ ಅನ್ನುವ ಅರ್ಥ. ಶಿ ಗೇವ್ ಮೀ ಅ ಬ್ರೀಫ್ ಔಟ್ಲೈನ್ ಆಫ್ ದ ಪ್ಲಾನ್. ಅವಳು ನನಗೆ ಯೋಜನೆಯ ಸಂಕ್ಷಿಪ್ತ ರೂಪುರೇಖೆಯನ್ನು ಕೊಟ್ಟಳು. ಔಟ್ಲೈನ್ ಅಂದರೆ ರೂಪುರೇಖೆ ಅನ್ನುವ ಅರ್ಥ. ಪೋಯೆಟ್ ಅಂದರೆ ಕವಿ. ಹಿ ಈಸ್ ಅ ಪೋಯೆಟ್. ಅವನೊಬ್ಬ ಕವಿ. ಪೋಯಂ ಪದ್ಯವನ್ನು ಬರೆಯುವವನು ಕವಿ, ಪೋಯೆಟ್. ಪ್ರಿಂಟ್ ಅಂದರೆ ಮುದ್ರಿಸು. ಪ್ಲೀಸ್ ಪ್ರಿಂಟ್ ದಿಸ್ ಔಟ್ ಫಾರ್ ಮೀ. ಇದನ್ನು ನನಗಾಗಿ ಮುದ್ರಿಸಿ. ಪ್ರಿಂಟ್ ಮಾಡಿ, ಮುದ್ರಿಸಿ. ದೇ ಡಿಡ್ಂಟ್ ಪ್ರಿಂಟ್ ದ ಸ್ಟೋರಿ. ಅವರು ಕಥೆಯನ್ನು ಮುದ್ರಿಸಲಿಲ್ಲ. ಪ್ರಿಂಟ್ ಮಾಡೋದು, ಮುದ್ರಿಸೋದು. ಸೀನ್ ಅಂದರೆ ದೃಶ್ಯ ಅನ್ನುವ ಅರ್ಥ. ಇಟ್ಸ್ ಲೈಕ್ ಅ ಮೂವಿ ಸೀನ್ ಇಸ್ಂಟ್ ಇಟ್. ಇದು ಸಿನಿಮಾದ ದೃಶ್ಯದಂತಿದೆ ಅಲ್ಲವೇ. ಸೀನ್ ಅಂದರೆ ದೃಶ್ಯ ಅನ್ನುವ ಅರ್ಥ. ಶೀಟ್ ಅಂದರೆ ಹಾಳೆ. ಗಿವ್ ಮೀ ಅ ಶೀಟ್ ಆಫ್ ಪೇಪರ್. ನನಗೆ ಒಂದು ಕಾಗದದ ಹಾಳೆ ಕೊಡು. ಶೀಟ್ ಅಂದರೆ ಹಾಳೆ ಅಂತ ಹೇಳ್ತೇವೆ, ಒಂದು ಕಾಗದದ ತುಂಡು, ಪೇಪರ್. ದೀಸ್ ಶೀಟ್ಸ್ ಆರ್ ಡರ್ಟಿ. ಈ ಶೀಟ್ಗಳು ಕೊಳೆಯಾಗಿವೆ. ಇಲ್ಲಿ ಶೀಟ್ಸ್ ಅಂದರೆ ನೋಡಿ, ನಾವು ಬೆಡ್ ಶೀಟ್ ಅಂತ ಹೇಳ್ತೀವಿ, ಬೆಡ್ಡಿನ ಮೇಲೆ ಹಾಸುವಂತಹ ಶೀಟ್. ಓಕೆ, ಅದು ಕೊಳೆಯಾಗಿವೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಆ ಅರ್ಥದಲ್ಲಿ ಕೂಡ ಶೀಟ್ ಅಂತ ಉಪಯೋಗಿಸ್ಬೋದು, ಬೆಡ್ಡಿನ ಮೇಲೆ ಹಾಸ್ತೀವಲ್ಲ ಅದು. ಸಿಲಿ ಅಂದರೆ ಪೆದ್ದ, ಏನು ಗೊತ್ತಿಲ್ಲದೆ ಇರೋನು. ಡೋಂಟ್ ಬಿ ಸಿಲಿ ಅಂದರೆ ಪೆದ್ದನ ಹಾಗೆ ಮಾಡಬೇಡ. ಸಿಲಿ ತಿಳಿಯದವನು, ಏನು ಗೊತ್ತಿಲ್ಲದೆ ಇರೋನು, ಪೆದ್ದ, ಮೂರ್ಖ ಈ ಅರ್ಥದಲ್ಲಿ ಹೇಳ್ಬೋದು. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಪದಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.